ನಾನು ಕಟ್ತೀನಿ ಟ್ಯಾಕ್ಸ, ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ದುಡ್ಡಲ್ಲಿ ಒಂದು ಅಂಬುಲೆನ್ಸ್ ಮಾಡ್ಬೋದಿತ್ತು. ನಾನು ಒಂದು ಅಂಬುಲೆನ್ಸ್ ನಿಮ್ದು ನನ್ನ ಶಾಪ ಇದೆಯಲ್ಲ, ನಿಮ್ಮ ಮಕ್ಕಳಿಗೆ ಇವಾಗನೇ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ತಟ್ಟಬೇಕು. ನಿಮಗೂ ಒಬ್ಬರೇ ಮಗ ಇದ್ದಾನೆ, ಅವಾಗ ನಿಮ್ಗೆ ನೋವು ಅನುಭವಿಸ ಆಗುತ್ತೆ, ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವು ನನಗೂ ಒಬ್ಬನೇ ಮಗ ಇರೋದು. 20 ವರ್ಷ ನಾನು ಕೈ ತುತ್ತು ಕೊಟ್ಟು ಸಾಕಿದ್ದೀನಿ. 20 ವರ್ಷ ಕೈ ಕೊಟ್ಟು ಸಾಕಿದ್ದೀನಿ. ಇವಾಗ ಈ ಥರ ಪರಿಸ್ಥಿತಿ. ಇವನು ನೀವು ತಿಳ್ಕೊಂಡಿರಂಗೆ ಪರ್ಕಿ ಹುಡುಗ ಅಲ್ಲ. ಇವ್ರು ಎಲ್ಲಿಂದ ಊರಿಂದ ಹಿಡ್ಕೊಂಡು ಬೆಂಗಳೂರವರೆಗೂ ಅದು ಕಾಲೇಜಲ್ಲಿ ಕೇಳಿ, ಇವನ್ ಬಗ್ಗೆ ಏನು ಯಾವ ಲೆವೆಲ್ ಇದ್ದಾನೆ ಅಂತ ನೀವು ಕಾಲೇಜಲ್ಲಿ ಕೇಳಿ ಹೇಳ್ತಾರೆ. ಅವನು ಓದ್ಬಿಟ್ಟು ಬೇರೆ ಯಾವುದೇ ಆಟಿಟ್ಯೂಡ್ ಅವ್ರಿಗೆಲ್ಲಿ ಒಂದು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಅವನು ಅಷ್ಟು ಆನೆಸ್ಟಾಗಿ ಅಷ್ಟು ಇದಾಗಿ ಓದ್ತಾ ಇದ್ದ ಹುಡುಗ ಅಂದರೆ ಅವನೊಬ್ಬನೇ. ಒಂದು ದಿವಸ ಚಕ್ಕರ್ ಆಗ್ತಾ ಇರಲಿಲ್ಲ. ಈ ಹುಡುಗರ ಜೊತೆಯಿಂದ ಹೋಗಿದ್ದಾನೆ. ನೀವು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು. ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು. ನನ್ನ ಮಗ ಒಬ್ಬ ಅಲ್ಲ, 11 ಮಕ್ಕಳಿಗೆ ಶಾಪ ನಿಮಗೆ ತಟ್ಟುತ್ತೆ. 11 ಮಕ್ಕಳ ತಂದೆ ಪೇರೆಂಟ್ಸ್ ಶಾಪ ನಿಮಗೆ ತಟ್ಟುತ್ತೆ. ನಿಮಗೆ ತಟ್ಟಿದಾಗಲೇ ಆಗುತ್ತೆ. ನನ್ನ ನೋವು ನಾನು ನೆನ್ನೆಯಿಂದ ನಾನು ನೋಡ್ತಿರೋದು ನೋವು ನಿಮ್ಮ ಮಕ್ಕಳಿಗೆ ಬರಬೇಕು. ಯಾರು ಅರೇಂಜ್ ಮಾಡಿದ್ರಿ ಆವಾಗ ನಿಮ್ಮ ಮಕ್ಕಳಿಗೆ ಬರಲಿ. ನಿಮಗೆ ಬಂದಾಗ ನಾವು ಒಂದು ದಿವಸ ನೋಡ್ಕೊಂತೀವಿ. ನಿಮಗೆ ದುಡ್ಡು ರಾಜಕೀಯ ಶಾಶ್ವತ ಅಲ್ಲ. ನೀವು ಬರೀ 5 ವರ್ಷಕ್ಕಿರೋದು. ನಾವು ಇರೋವರೆಗೂ ನಿಮ್ಮನ್ನು ಸಾಕ್ತೀವಿ. ನಾವು ಮಗನ್ ತಗೊಂಡಿದ್ದೀರಾ, ನಿಮ್ಮ ಸರ್ಕಾರದಿಂದ ನೀವೇ ಬೇಕು ಅಂತ ನಮ್ಮ ಮಕ್ಕಳನ್ನ ಕೊಲೆ ಮಾಡಿರೋದು ನೀವೇ. 100% ಕೊಲೆ ಮಾಡಿರೋದು ನೀವೇ. ನನ್ನ ಶಾಪ ನಿಮಗೆ ತಟ್ಟಬೇಕು. ನಮ್ಮಂತ ನಾವು ಅವರಮ್ಮ 20 ವರ್ಷ ತುತ್ತು ಕಟ್ಟು ಸಾಕಿದೀವಿ. ಇವನ್ ಬಗ್ಗೆ ಇವನೆಂತ ಅಂತ ಹುಡುಗ ಅಂತ ಹೇಳಿ ಕೇಳಿ ನೋಡಿ. ಕಾಲೇಜಿಂದ ಹಿಡಿದು ಸ್ಕೂಲ್ವರೆಗೂ ಕೇಳಿ ನೋಡಿ ಅವನೆಂತ ಹುಡುಗ ಅಂತ. ನೀವು ಅರೇಂಜ್ ಮಾಡಿರೋ ಹೊತ್ತಿಗೆ ಅವ್ರು ಹೋಗಕ್ಕಾಯ್ತು. ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು. ಇದು ಶಾಪ ನಿಮಗೆ ತಟ್ಟುತ್ತೆ. ಬಂದ್ರಿ ನೆನ್ನೆ ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರೋದು. ಬಂದು ನಿಮ್ ಕರ್ತವ್ಯ ಏನ್ ಬಂದ್ರಿ, ನಿಮ್ಮ ಬೇಳೆಕಾಳು ಬೇಯಿಸೋದಕ್ಕೋಸ್ಕರ ಬಂದ್ರಿ ಹೋದ್ರಿ. ಅದಲ್ಲ, ನನ್ನಂತ ಎಷ್ಟೊಂದು ತಂದೆ ತಾಯಿಗಳು ಅಲ್ಲಿ ನೋವನ್ನ ನಿಮಗೆ ಯಾವಾಗ ತಟ್ಟುತ್ತೆ. ನನ್ನಂತ 11 ತಂದೆ ತಾಯಿಗಳನ್ನು ಕಣ್ಣೀರು ಹಾಕಿ ನಿಮಗೆ ಶಾಪ ಆಗ್ತಿದ್ರು. ತಟ್ಟಿತೆ ಇನ್ನು ಮುಂದೆ ಬಿಕ್ಕಿದವರೆಗೂ ತಟ್ಟಬೇಕು. ಆವಾಗನೇ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು. ಅಂದ್ರೆ ನಿಮ್ಗಳ ಮಕ್ಳಿಗೆ ತಟ್ಟಿದಾಗ ನನ್ನ ಮಕ್ಳಿಗೆ ಸಿಗುತ್ತೆ. ನಾನು ಕಟ್ತೀನಿ ಟ್ಯಾಕ್ಸ, ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ದುಡ್ಡಲ್ಲಿ ಒಂದು ಅಂಬುಲೆನ್ಸ್ ಮಾಡ್ಬೋದಿತ್ತು. ನಾನು ಒಂದು ಅಂಬುಲೆನ್ಸ್ ನಿಮ್ದು ನನ್ನ ಶಾಪ ಇದೆಯಲ್ಲ, ನಿಮ್ಮ ಮಕ್ಕಳಿಗೆ ಇವಾಗನೇ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ತಟ್ಟಬೇಕು. ನಿಮಗೂ ಒಬ್ಬರೇ ಮಗ ಇದ್ದಾನೆ, ಅವಾಗ ನಿಮ್ಗೆ ನೋವು ಅನುಭವಿಸ ಆಗುತ್ತೆ, ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವು ನನಗೂ ಒಬ್ಬನೇ ಮಗ ಇರೋದು. 20 ವರ್ಷ ನಾನು ಕೈ ತುತ್ತು ಕೊಟ್ಟು ಸಾಕಿದ್ದೀನಿ. 20 ವರ್ಷ ಕೈ ಕೊಟ್ಟು ಸಾಕಿದ್ದೀನಿ. ಇವಾಗ ಈ ಥರ ಪರಿಸ್ಥಿತಿ. ಇವನು ನೀವು ತಿಳ್ಕೊಂಡಿರಂಗೆ ಪರ್ಕಿ ಹುಡುಗ ಅಲ್ಲ. ಇವ್ರು ಎಲ್ಲಿಂದ ಊರಿಂದ ಹಿಡ್ಕೊಂಡು ಬೆಂಗಳೂರವರೆಗೂ ಅದು ಕಾಲೇಜಲ್ಲಿ ಕೇಳಿ ಇವನ್ ಬಗ್ಗೆ ಏನು ಯಾವ ಲೆವೆಲ್ ಇದ್ದಾನೆ ಅಂತ ನೀವು ಕಾಲೇಜಲ್ಲಿ ಕೇಳಿ ಹೇಳ್ತಾರೆ. ಅವನು ಓದ್ಬಿಟ್ಟು ಬೇರೆ ಯಾವುದೇ ಆಟಿಟ್ಯೂಡ್ ಅವ್ರಿಗೆಲ್ಲಿ ಒಂದು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಅವನು ಅಷ್ಟು ಆನೆಸ್ಟಾಗಿ ಅಷ್ಟು ಇದಾಗಿ ಓದ್ತಾ ಇದ್ದ ಹುಡುಗ ಅಂದರೆ ಅವನೊಬ್ಬನೇ. ಒಂದು ದಿವಸ ಚಕ್ಕರ್ ಆಗ್ತಾ ಇರಲಿಲ್ಲ. ಈ ಹುಡುಗರ ಜೊತೆಯಿಂದ ಹೋಗಿದ್ದಾನೆ. ನೀವು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು. ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು. ನನ್ನ ಮಗ ಒಬ್ಬ ಅಲ್ಲ, 11 ಮಕ್ಕಳಿಗೆ ಶಾಪ ನಿಮಗೆ ತಟ್ಟುತ್ತೆ. 11 ಮಕ್ಕಳ ತಂದೆ ಪೇರೆಂಟ್ಸ್ ಶಾಪ ನಿಮಗೆ ತಟ್ಟುತ್ತೆ. ನಿಮಗೆ ತಟ್ಟಿದಾಗಲೇ ಆಗುತ್ತೆ. ನನ್ನ ನೋವು ನಾನು ನೆನ್ನೆಯಿಂದ ನಾನು ನೋಡ್ತಿರೋದು ನೋವು ನಿಮ್ಮ ಮಕ್ಕಳಿಗೆ ಬರಬೇಕು. ಯಾರು ಅರೇಂಜ್ ಮಾಡಿದ್ರಿ ಆವಾಗ ನಿಮ್ಮ ಮಕ್ಕಳಿಗೆ ಬರಲಿ. ನಿಮಗೆ ಬಂದಾಗ ನಾವು ಒಂದು ದಿವಸ ನೋಡ್ಕೊಂತೀವಿ. ನಿಮಗೆ ದುಡ್ಡು ರಾಜಕೀಯ ಶಾಶ್ವತ ಅಲ್ಲ. ನೀವು ಬರೀ 5 ವರ್ಷಕ್ಕಿರೋದು. ನಾವು ಇರೋವರೆಗೂ ನಿಮ್ಮನ್ನು ಸಾಕ್ತೀವಿ. ನಾವು ಮಗನ್ ತಗೊಂಡಿದ್ದೀರಾ, ನಿಮ್ಮ ಸರ್ಕಾರದಿಂದ ನೀವೇ ಬೇಕು ಅಂತ ನಮ್ಮ ಮಕ್ಕಳನ್ನ ಕೊಲೆ ಮಾಡಿರೋದು ನೀವೇ. 100% ಕೊಲೆ ಮಾಡಿರೋದು ನೀವೇ. ನನ್ನ ಶಾಪ ನಿಮಗೆ ತಟ್ಟಬೇಕು. ನಮ್ಮಂತ ನಾವು
ಅವ್ರಮ್ಮ 20 ವರ್ಷ ತುತ್ತು ಕೊಟ್ಟು ಸಾಕಿದೀವಿ. ಇವನ್ ಬಗ್ಗೆ ಏನಾದ್ರು ಇವನೆಂತ ಅಂತ ಹುಡುಗ ಅಂತ ಹೇಳಿ ಕೇಳಿ ನೋಡಿ, ಕಾಲೇಜಿಂದ ಹಿಡಿದು ಸ್ಕೂಲ್ವರೆಗೂ ಕೇಳಿ ನೋಡಿ ಅವನೆಂತ ಹುಡುಗ ಅಂತ. ನೀವು ಅರೇಂಜ್ ಮಾಡಿರೋ ಹೊತ್ತಿಗೆ ಅದು ಮಾಡಿರೋ ಹೊತ್ತಿಗೆ ಅವ್ರು ಹೋಗಕ್ಕಾಯ್ತು, ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು. ಇದು ಶಾಪ ನಿಮಗೆ ತಟ್ಟುತ್ತೆ. ಬಂದ್ರಿ ನೆನ್ನೆ ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರೋದು, ಬಂದು ನಿಮ್ ಕರ್ತವ್ಯ ಏನ್ ಬಂದ್ರಿ, ನಿಮ್ಮ ಬೇಳೆಕಾಳು ಬೇಯಿಸೋದಕ್ಕೋಸ್ಕರ ಬಂದ್ರಿ ಹೋದ್ರಿ. ಅದಲ್ಲ, ನನ್ನ ತಂದೆ ತಾಯಿಯ ನನ್ನಂತ ಎಷ್ಟೊಂದು ತಂದೆ ತಾಯಿಗಳು ಅಲ್ಲಿ ನೋವನ್ನ ನಿಮಗೆ ಯಾವಾಗ ತಟ್ಟುತ್ತೆ. ನನ್ನಂತ 11 ತಂದೆ ತಾಯಿಗಳನ್ನು ಕಣ್ಣೀರು ಹಾಕಿ ನಿಮಗೆ ಶಾಪ ಹಾಕ್ತಿದ್ರು. ತಟ್ಟಿತೆ ಇನ್ನು ಮುಂದೆ ಬಿಕ್ಕಿದವರೆಗೂ ತಟ್ಟಬೇಕು. ಆವಾಗನೇ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು ಅಂದ್ರೆ ನಿಮ್ಗಳ ಮಕ್ಳಿಗೆ ತಟ್ಟಿದಾಗ ನನ್ನ ಮಕ್ಳಿಗೆ ಸಿಗುತ್ತೆ.